ಚರಾಚರವೆಂಬುದೊಂದು ಕಿಂಚಿತ್, ಚತುರ್ಯುಗವೆಂಬುದೊಂದು ಕಿಂಚಿತ್, ಆಗುವುದೆಂಬುದೊಂದು ಕಿಂಚಿತ್, ಆಗದು ಎಂಬುದೊಂದು ಕಿಂಚಿತ್, ತಾನು ಶುದ್ಧವಾದ ಶರಣಂಗೆ ಗುಹೇಶ್ವರನೆಂಬುದೊಂದು ಕಿಂಚಿತ್. ಹೊನ್ನು ಮಾಯೆ ಎಂಬರು ಹೊನ್ನು ಮಾಯೆಯಲ್ಲ, ಹೆಣ್ಣು ಮಾಯೆ ಎಂಬರು ಹೆಣ್ಣು ಮಾಯೆಯಲ್ಲ, ಮಣ್ಣು ಮಾಯೆ ಎಂಬರು ಮಣ್ಣು ಮಾಯೆಯಲ್ಲ, ಮನದ ಮುಂದಣ ಆಸೆಯೇ ಮಾಯೆ ಕಾಣ ಗುಹೇಶ್ವರ. ಬಯಲು ಬಯಲನೆ ಬಿತ್ತಿ ಬಯಲು ಬಯಲನೆ ಬೆಳೆದು ಬಯಲು ಬಯಲಾಗಿ ಬಯಲಾಯಿ ಹೋಯಿತಯ್ಯ ಗುಹೇಶ್ವರ. ಕಾಲುಗಳೆರಡು ಗಾಲಿ ಕಂಡಯ್ಯ, ದೇಹವೆಂಬುದು ಬಂಡಿ ಕಂಡಯ್ಯ. ಏನಿದು ಇಷ್ಟೊಂದು ವಚನಗಳು ಹೀಗೆ ಸಾಲು ಸಾಲಾಗಿ ಬರ್ತಿವೆ ಅಂತ ಅಂದ್ಕೊಳ್ತಿದ್ದೀರಾ? ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣಿಂದೆತ್ತ ಸಂಬಂಧವಯ್ಯ. ಅರೆ ಇದನ್ನ ನಾವೆಲ್ಲ ಕೇಳಿದ್ದೀವಲ್ಲ ಅಂತ ನೀವು ಯೋಚನೆ ಮಾಡ್ತಿದ್ದೀರಲ್ಲ? ಹೌದು, ಅಲ್ಲಮ ಪ್ರಭುಗಳ ವಚನವನ್ನೇ ನಾವು ನಿಮ್ಮ ಮುಂದೆ ಇಟ್ಟಿದ್ದು. ಬನ್ನಿ ಹಾಗಾದ್ರೆ ಅಲ್ಲಮ ಪ್ರಭುಗಳ ಬಗ್ಗೆ ಇವಾಗಿನ ಜನಾಂಗ, ಇವಾಗಿನ ಯುವ ಜನತೆ ಯಾಕೆ ತಿಳ್ಕೊಳ್ಬೇಕು? ಇದ್ರ ಮೇಲೆ ಒಂದು ಸಿನಿಮಾನೂ ಮಾಡಿದ್ದಾರೆ. ಅಲ್ಲಮ ಅಂತಾನೆ ಸಿನಿಮಾದ ಟೈಟಲ್. ಹೆಸರಾಂತ ನಿರ್ದೇಶಕರಾಗಿರುವಂಥ ನಾಗಾಭರಣರು ಡೈರೆಕ್ಟ್ ಮಾಡಿರುವಂಥ ಸಿನಿಮಾ. ಈ ಚಿತ್ರದ ಬಗ್ಗೆ ವಿಶೇಷ ಕಾರ್ಯಕ್ರಮ ಇವತ್ತು. ಯಾರಿ ಅಲ್ಲಮ ತಿಳ್ಕೊಳ್ಳೋಣ? ಬನ್ನಿ ಹಾಗಾದ್ರೆ. ಇಡೀ ಚಿತ್ರತಂಡ ಈಗ ನಮ್ಮ ಜೊತೆಗಿದೆ. ಮುಖ್ಯವಾಗಿ ಅಲ್ಲಮ ಪ್ರಭು ಬಗ್ಗೆ ನಾವು ಇವತ್ತಿನ ಯುವ ಜನತೆ ಯಾಕೆ ತಿಳ್ಕೊಳ್ಬೇಕು? ಅಲ್ಲಮ ಒಂದು ಅಗಾಧವಾದ ಆಕಾಶ. ನಾವೊಂದು ಸಣ್ಣ ವಿಂಡೋ ತಗೊಂಡಿದ್ದೀವಿ, ಆ ವಿಂಡೋಯಿಂದ ಒಂದು ಸಣ್ಣ ಆಕಾಶ ಕಾಣುತ್ತಷ್ಟೇ. ಯಾಕೆಂದರೆ ಬಹಳಷ್ಟು ದೊಡ್ಡದಾಗಿ ಬಾಗಿಲು ತೆಗೆದು ಇಡೀ ಸೌಧದ ಎಲ್ಲ ಕವಾಟಗಳನ್ನು ತೆಗೆದರೆ ಅಲ್ಲಮ ವಿವಿಧ ಪ್ರಕಾರಗಳಲ್ಲಿ ಕಾಣುವಂಥ ಬಹು ಅಗಾಧವಾದ ಶಕ್ತಿ. ಈ ಅಧ್ಯಯನಶೀಲ ಸಿನಿಮಾ ಅಂತಂದಾಗ ನನಗೆ ಭಾಳ ಖುಷಿಯಾಗೋದು ಏನು ಅಂತಂದರೆ, ನನ್ನ ಚಿಕ್ಕಂದಿನ ಒಂದು ರೀತಿಯ ಇಂಪ್ಯಾಕ್ಟ್ ಅಂತ ಏನು ಕರಿತೀವಲ್ಲ, ಅದು ರಣಧೀರ ಕಂಠೀರವ ಅಂತ ಒಂದು ಸಿನಿಮಾಗೆ ಹೋದೆ. ನಮ್ಮಪ್ಪ ನನ್ನ ಸಿನಿಮಾಗೆ ಕರ್ಕೊಂಡೋದು. ಸಿನಿಮಾ ನೋಡಿದ ಮೇಲೆ ಈ ರಣಧೀರ ಕಂಠೀರವ ಯಾವ ರಾಜ? ನಮ್ಮ ಮೈಸೂರಿನ ಮಹಾರಾಜ. ನಾನು ಮೈಸೂರಿನವನು, ನನಗೆ ಈ ರಾಜರ ಬಗ್ಗೆ ಎಲ್ಲ ತಿಳ್ಕೋಬೇಕು ಅಂತ ಆಸೆ ಶುರುವಾಯಿತು. ಅದು ಎಲ್ಲಿಂದ ಎಲ್ಲಿವರೆಗೆ ಕರ್ಕೊಂಡು ಹೋಯಿತು ಅಂದರೆ, ಇವತ್ತು ಇಡೀ ಆ ಡೈನಾಸ್ಟಿಯ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿದೆ. ಅಲ್ಲಮ ಯುವ ಜನತೆಗೆ ಯಾಕೆ ಬೇಕು? ನಾನು ಹೇಳಿದ ಹಾಗೆ, ಒಂದು ಆ ವ್ಯಕ್ತಿಯ ಪರಿಚಯ ಆಗೋದು, ಅದೊಂದು ಶಕ್ತಿ ಅಂತ ಗೊತ್ತಾಗಬೇಕಲ್ಲ. ಏನು ಮಾಡಿದ್ರಂತೆ, ಏನಂತೆ, ಇಷ್ಟೇನಾ ಅಂತ ಅನ್ನೋದೆಲ್ಲ ಇದೆಯಲ್ಲ. ಅದು ಈಗ 4 ವಚನಗಳನ್ನ ಹೇಳಿದ ಕೂಡಲೇ ಆ ವಚನದ ಹಿಂದೆ ಇರುವ ಒಂದು ಫಿಲಾಸಫಿ ತಾನಾಗಿ ಅವನಿಗೆ ಅರ್ಥ ಆಗುತ್ತೆ. ಅದು ಸಂಗೀತದ ಮುಖಾಂತರ ಬಂದಾಗ ಸಂಗೀತ ಮನಸ್ಸನ್ನು ಮುಟ್ಟುತ್ತೆ, ಆಳದಲ್ಲಿ ಇಳಿಯುತ್ತೆ. ಅದು ವಿಜುವಲಿ ಕಣ್ಣಿಗೆ ಬಿದ್ದಾಗ ಅವನ ಕಣ್ಣು ಮುಚ್ಚಿದ್ರು ಆ ವಿಜುವಲ್ ಅವನ ಕಣ್ಣು ಮುಂದೆ ಹಿಂಗೆ ಹೊಡಿತಾ ಇರುತ್ತೆ. ಓ ಹೀಗೆ ಹೇಳಿದ್ರು, ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತ ಅವನ ಮನಸ್ಸಿಗೆ ಬೀಳ್ತಾ ಹೋಗುತ್ತೆ. ಅಲ್ಲಮನ ಪಾತ್ರವನ್ನ ಧನಂಜಯ್ ಮಾಡಿದ್ದಾರೆ. ಯಾರೋ ಅಲ್ಲಮ ಪ್ರಭು ಅಂದಿದ ತಕ್ಷಣ ಯಾರೋ ಒಬ್ರು ಸೀನಿಯರ್ ಇರಬೇಕು, ಅವ್ರ ಮುಖದಲ್ಲಿ ಗಾಂಭೀರ್ಯತೆ ಇರಬೇಕು, ಆ ಥರದೊಂದೆಲ್ಲ ಭಾವನೆಗಳಿದ್ದೇ ಇರುತ್ತೆ. ಯಾಕಂದ್ರೆ ತುಂಬಾ ಸಾಧಕರು ಅವರು. ಸೊ ಧನಂಜಯ್ ಮಾಡಿದ್ದಾರೆ. ಧನಂಜಯ್ಗೆ ಆಪೋಸಿಟ್ ಎರಡನೇ ಸಲ ಅಂತ ಇನ್ನೊಂದು ಸಿನಿಮಾ ಇದೆ, ತದ್ವಿರುದ್ಧ ಇದೆ. ಇಲ್ಲೇನೇನೆ ಎಲ್ಲರೂ 2ನೇ ಸಲ ಟ್ರೈಲರ್ನ ಮತ್ತೆ ನೋಡ್ತಾ ಇದ್ದಾರೆ. ಸೊ ಅಲ್ಲವನ್ನ ಊಹಿಸ್ಕೊಳ್ಳಿಕ್ಕೂ ಒಂಥರ ತಕ್ಷಣ ಒಂದು ಜರ್ಕ್ ಹೊಡೆದಂಗೆ ಆಗುತ್ತೆ ಅಲ್ಲಿ. ಸೊ ಈ ಅಲ್ಲಮ, ನೀವು ನೋಡಿದ ಹಾಗೆ ಅಲ್ಲಮ ಯಾರು, ಯಾಕೆ, ಏನು? ಅಲ್ಲ, ಈ ತದ್ವಿರುದ್ಧ ಅಂತ ಹೇಳಕ್ ಬಂದರೆ ಒಂದು ಒಳ್ಳೆ ಇನ್ಸ್ಟ್ರೂಮೆಂಟಿಂದ ತುಂಬ ಸ್ವರಗಳನ್ನ ಹೊಡಿಸ್ಬೋದು. ಆದರೆ ಅದನ್ನು ನುಡಿಸೋರು ಅದನ್ನು ಎಷ್ಟು ಅದ್ಭುತವಾಗಿ ನುಡಿಸ್ತಾರೆ ಅನ್ನೋದು ಆ ವಿಷಯದಲ್ಲಿ ತುಂಬ ಅದ್ಭುತವಾಗಿ ಅಲ್ಲಮನ ಅನುಭವದ ಮಾತು, ಅಲ್ಲಮನ ಪಾತ್ರವನ್ನು ಮಾಡೋದಕ್ಕೆ ಬಂದಂಥ ಮಾತುಗಳು. ನನಗೆ ಆ ಥರ ತುಂಬ ಅದ್ಭುತವಾಗಿ ನನ್ನನ್ನು ನುಡಿಸಿರೋರು ನಾಗವಣ್ಣ ಸರ್. ನಿಜವಾಗ್ಲೂ ಅಲ್ಲಮ ಪ್ರಭು ಪಾತ್ರ ಮಾಡೋದು ಅಂದರೆ ಅದು ತುಂಬ ಅಂದರೆ ಒಂದು ಚಾಲೆಂಜ್ ಅಂತ ಅನ್ನೋದಕ್ಕಿಂತ ತುಂಬ ದೊಡ್ಡ ಲರ್ನಿಂಗ್ ಪ್ರೋಸೆಸ್. ಅಲ್ಲಮದಿಂದ ಸಿಕ್ಕಿರೋ ಅನುಭವ ಅದ್ಭುತ ನನಗೆ. ಅಲ್ಲಮ ಪ್ರಭು ಅಂದರೆ ಈ ಥರದ ಸಿನಿಮಾಗಳಾಗೋದೇ ತುಂಬ ಕಮ್ಮಿ ಇವಾಗ. ಅಂಥದ್ರಲ್ಲಿ ಒಂದು ಗ್ರೇಟ್ ಕಾಂಬಿನೇಷನ್, ಸಂತ ಶಿಶುನಾಳ ಶರೀಫ, ನಾಗಮಂಡಲ, ಮೈಸೂರು ಮಲ್ಲಿಗೆ ಕೊಟ್ಟಂಥ ಹರಿಕೋಡೆಯವರು ಮತ್ತು ನಾಗಾಭರಣ ಅವ್ರ ಕಾಂಬಿನೇಷನಲ್ಲಿ ಈ ಥರದ್ದೊಂದು ಸಿನಿಮಾ ಆಗಿ ಅದರಲ್ಲಿ ನಾನು ಅಲ್ಲಮ ಪ್ರಭು ಪಾತ್ರ ಮಾಡೋಂಗಾಗಿರೋದು ನಿಜವಾಗ್ಲೂ ಖಂಡಿತ ಖುಷಿಯಾದ ವಿಚಾರ. ಆಮೇಲೆ ಅದು ತುಂಬ ಜನ ಅದನ್ನೇ ಕೇಳ್ತಾರೆ, ತುಂಬ ಹೆಂಗೆ ಅನಿಸ್ತೀರಾ ಅಂಥದ್ರಲ್ಲಿ ಅಲ್ಲಮ ಪ್ರಭು ಅಂತ ಪಾತ್ರ ಹೆಂಗೆ ಮಾಡೋಕ್ಕೆ ಸಾಧ್ಯ ಆಯಿತು ಅಂತ. ಅದು ನನ್ನ ಇಡೀ ಟೀಮ್ಗೆ ಥ್ಯಾಂಕ್ಸ್ ಹೇಳಬೇಕು. ಅವರು ಕಟ್ಟಿಕೊಟ್ಟಂಥ ಅಲ್ಲಮ ಪ್ರಭು ಅದು. ಸೊ ಬರ್ಣ ಸರ್ ಹೇಳ್ದಂಗೆ ಅದೊಂದು ಆಕಾಶ, ಅದೊಂದು ಬಯಲು. ನಾವು ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ನಮಗೆ ಕಾಣುವಷ್ಟು ಬಯಲು, ಅದರಿಂದ ಮುಂದೆ ಹೋದರೆ ಇನ್ನೂ ಅದು ಬಯಲು ದೊಡ್ಡದಾಗ್ತಾನೆ ಇರುತ್ತೆ. ಸೊ ಹಾಗಾಗಿ ನನ್ನ ಇಡೀ ತಂಡ ಕಟ್ಟಿಕೊಟ್ಟಿರುವಂಥ ಅಲ್ಲಮ ಪ್ರಭು. ಇನ್ನು ಅಲ್ಲಮನ ಮಾಯೆಗೆ ಒಳಗಾಗ್ತಿರೋ ಅಥವಾ ಅಲ್ಲಮನ್ನೇ ಮಾಯೆಗೆ ಒಳಪಡಿಸ್ತಿರೋ ಮೇಘನಾ ರಾಜ್ ಅವರು ಮಾಯಾ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದೀರಾ? ನನಗೆ ಅಲ್ಲಮನ ಬಗ್ಗೆ ಕಲ್ತಿದ್ದು ಸ್ಕೂಲಲ್ಲಿ. ಸೊ ಅದಾದ ನಂತರ ಅಷ್ಟೊಂದು ಗಾಢವಾಗಿ ಅದ್ರ ಬಗ್ಗೆ ನಾವು ಒಂದು ನಾಲೆಜ್ ಅಂತ ತಿಳ್ಕೋಬೇಕು ಅನ್ನೋ ಒಂದು ಆಸಕ್ತಿ ಅವಾಗಿರಲಿಲ್ಲ. ಬಟ್ ಇವಾಗ ಸಿನಿಮಾ ಮಾಡಿದ್ಮೇಲೆ ಅವ್ರ ಬಗ್ಗೆ ಇನ್ನೂ ಹೆಚ್ಚೆಚ್ಚಾಗಿ ಕಲಿಬೇಕು, ಅವ್ರು ಇನ್ನೂ ಏನೇನೆಲ್ಲ ಮಾಡಿದ್ರು, ಅವರ ವಚನಗಳ ಹಿಂದೆ ಇರೋ ಅರ್ಥಗಳು ಇನ್ನೂ
ಪೂರ್ಣ ಪ್ರಮಾಣದಲ್ಲಿ ನಾನು ಕಲಿಬೇಕು, ನನಗೆ ಅರ್ಥ ಆಗಬೇಕು ಅನ್ನೋ ಒಂದು ಆಸೆ ಬರುತ್ತೆ. ಆ್ಯಂಡ್ ನಿಮ್ಮನ್ನ ನೃತ್ಯದಲ್ಲಿ ತುಂಬಾ ಚೆನ್ನಾಗಿ ತೊಡಗಿಸ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ. ಆ ಒಂದು ಭಂಗಿಗಳಾಗ್ಲಿ, ಆ ನಿಮ್ಮ ಡ್ರೆಸ್ಸಿಂಗ್ ಇದಾಗ್ಲಿ ನೋಡಿದ ತಕ್ಷಣ ವಾವ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ ಮೇಘ್ನಾ ಈ ಡ್ರೆಸ್ಸಲ್ಲಿ, ಎಷ್ಟು ಚೆನ್ನಾಗಿ ಅನ್ನಿಸ್ತಿದೆ ಪೋಸ್ಟರಲ್ಲಿ ಅಂತ ಅನ್ಸುತ್ತೆ. ಥ್ಯಾಂಕ್ ಯು. ಅದಕ್ಕೆ ಇಬ್ಬರು ಕಾರಣರು. ಒಂದು ಬಂದು ನಾಗಿಣಿ ಭರಣ ಆಂಟಿ, ಅವ್ರು ನನ್ನ ಕಾಸ್ಟ್ಯೂಮ್ಸ್ ಮತ್ತು ನನ್ನ ಎಂಟೈರ್ ಲುಕ್ ಸ್ಟೈಲಿಂಗ್ ಮಾಡಿದ್ದು ರಾಣಿ ಆಂಟಿ. ಆಮೇಲೆ ಅಫ್ಕೋರ್ಸ್ ಭಾಸ್ಕರ್ ಸರ್, ನಮ್ಮ ಸಿನಿಮಾಟೋಗ್ರಫರ್. ಅವರ ಒಂದು ಕಲರ್ ಟೋನ್ ಅಥವಾ ಒಂದು ಕಲರ್ ಗ್ರೇಡಿಂಗ್ ಎಲ್ಲ ಅವ್ರಿಗೆ ಆ ಒಂದು 12ನೇ ಶತಮಾನದ ಒಂದು ಬ್ಯೂಟಿಫುಲ್ ನರ್ತಕಿ ಹೇಗೆ ಕಾಣಿಸ್ಬೇಕು ಆ ರೀತಿ ನನ್ನನ್ನು ಆನ್ ಸ್ಕ್ರೀನ್ ತೋರಿಸಿದ್ದಾರೆ. ಸೊ ದಟ್ ಕ್ರೆಡಿಟ್ ಇಸ್ ಡೆಫಿನೆಟ್ಲಿ ಟು ಬೋತ್. ಓಕೆ, ಡಾನ್ಸ್ ಇದಕ್ಕೋಸ್ಕರ ಡಾನ್ಸ್ ಸಪರೇಟ್ ಆಗಿ ಕಲ್ತ್ಕೊಂಡ್ರ? ಹೌದು. ಸಿನಿಮಾಗೋಸ್ಕರ ಹೌದು. ಯಾವ ನೃತ್ಯ? ಇಬ್ರು ಕಲ್ತರು. ಇಬ್ರು ಕಲ್ತ್ವಿ. ಅವನಿಗೂ ಸ್ವಲ್ಪ ಡ್ಯಾನ್ಸ್ ಇದೆ, ಮೃದಂಗ ಮತ್ತು ಡ್ಯಾನ್ಸ್ ಬೇಕು. ಹೌದು. ನಾವಿಬ್ರು ಮದನ್ ಹರಣಿ ಮಾಸ್ಟರ್ ಹತ್ರ ಆಲ್ಮೋಸ್ಟ್ ಅಬೌಟ್ 2 months ನಮಗೆ ಟ್ರೈನಿಂಗ್ ಇತ್ತು. ಅಂದ್ರೆ ಬೆಳಗ್ಗೆಯಿಂದ ಯಾವ ನೃತ್ಯ ಅದು ಬೇಸಿಕಲಿ? ನಾವಿಬ್ರು ಭರತನಾಟ್ಯಂ ಕಲ್ತ್ವಿ. ಭರತನಾಟ್ಯಂ ಕಲ್ತಿದ್ದು. ಯಾಕಂದ್ರೆ 12ನೇ ಶತಮಾನದಲ್ಲಿ ಮೋರ್ ಪ್ರೊಫೌಂಡ್ ಆಗಿದ್ದಿದ್ದು ಭರತನಾಟ್ಯಂ. ದಟ್ ವಾಸ್ ಜನರಲಿ ಪ್ರಾಕ್ಟಿಸ್ಡ್ ಆ ಟೈಮಲ್ಲಿ. ಸೊ ಆ್ಯಂಡ್ ಪ್ಲಸ್ ಮಾಯೆ ಬಂದು ಭರತನಾಟ್ಯಮಲ್ಲಿ ಪರಿಣಿತೆ, ಶಿ ಈಸ್ ದ ಬೆಸ್ಟ್. ಸೊ ನನಗೆ ಪ್ರಾಕ್ಟೀಸಸ್ ಸ್ವಲ್ಪ ಜಾಸ್ತಿನೇ ಇತ್ತು.